ಅಭಿನಯ ಸರಸ್ವತಿ ಹಿರಿಯ ನಟಿ ಬಿ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ಸರೋಜಾದೇವಿಯವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಿರಿಯ ನಟಿ ಬಿ ಸರೋಜಾದೇವಿಯವರು ಅಪ್ರತಿಮ ಕಲಾವಿದೆ. ಅನೇಕ ಭಾಷೆಗಳಲ್ಲಿ ಅವರು ನಟನೆ ಮಾಡಿದ್ದಾರೆ. ಬಿ ಸರೋಜಾದೇವಿ ನಿಧನ ಕಲಾ ಜಗತ್ತಿಗೆ ತುಂಬಲಾರದ ನಷ್ಟ ಅಂತ ಸಿಎಂ ಸಿದ್ದರಾಮಯ್ಯನವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಿಎಂ ಸಂತಾಪವನ್ನ ವ್ಯಕ್ತಪಡಿಸಿರೋದು. ವಿವಿಧ ಭಾಷೆಗಳಲ್ಲಿ ಪಂಚತಾರೆ ಮಾತ್ರ ಅಲ್ಲ, ಚತುರ್ಭಾಷಾ ತಾರಿಯಾಗಿ ಗುರುತಿಸಿಕೊಂಡಿದ್ದಂಥ ಸರೋಜಾದೇವಿಯವರು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿನಯ ಸರಸ್ವತಿ ಹಿರಿಯ ನಟಿ ಬಿ ಸರೋಜಾದೇವಿಯವರ ನಿಧನದ ನಂತರ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಪಾಪ ಅವರು ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ ಮತ್ತು ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂಥವರು. ಇವತ್ತು ಕಲಾ ಜಗತ್ತು ಅವಳ ಸಾವು ಬಿ ಸರೋಜಾದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ. ಪಾಪ ಅವರು ಒಬ್ಬ ಕನ್ನಡ ನಾಡು ಕಂಡಂತ ಪ್ರತಿಭಾವಂತೆ ಕಲಾವಿದೆ. ಅವಳು ಕನ್ನಡದಲ್ಲಿ, ತಮಿಳಿನಲ್ಲಿ ಮತ್ತು ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ ಅಂಥವರು. ಇವತ್ತು ಕಲಾ ಜಗತ್ತು ಅವಳ ಬಿ ಸರೋಜಾದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ. ಪಾಪ ಅವರು ಒಬ್ಬ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಇದು. ಅಭಿನಯ ಸರಸ್ವತಿ ಅಸ್ತಂಗತ ಆಗಿದ್ದು, ಅವರು ಅಪ್ರತಿಮ ಕಲಾವಿದೆ ಆಗಿದ್ರು. ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸಿ ಜನರ ಮನಸ್ಸನ್ನ ಗೆದ್ದಿದ್ರು. ನಮ್ಮ ಕರ್ನಾಟಕ ರಾಜ್ಯದ ಕೀರ್ತಿ ಪತಾಕೆಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಹಾರಿಸಿದ್ರು. ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸೋದ್ರ ಮೂಲಕ ತಮಿಳಿನಲ್ಲಿ ಅವರನ್ನ ಕನ್ನಡದ ಗಿಳಿ ಅಂತ ಕೂಡ ಕರೀತಾ ಇದ್ರು. ಅಂತಹ ನಟಿಯನ್ನ ಕಳೆದುಕೊಂಡ ಚಿತ್ರರಂಗ ಬಡವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬಿ ಸರೋಜಾದೇವಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. ಬೆಂಗಳೂರಿನ ಮಲ್ಲೇಶ್ವರಂ ನಿವಾಸದಲ್ಲಿನೇ ನಿಧನರಾಗಿರೋದು ಸರೋಜಾ ಅಮ್ಮ. ಸದ್ಯ ಅವರ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಗಳು ಕೊಡಗೇಹಳ್ಳಿಯಲ್ಲಿ ನಡೀತಾ ಇದೆಯಂತೆ. ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತೆ. ಅವರ ಮನೆ ಮುಂಭಾಗದಲ್ಲೇ ಈಗ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅನೇಕರು ಬಂದು ಅವರ ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ, ನಮನ ಸಲ್ಲಿಸ್ತಾ ಇದ್ದಾರೆ, ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಜಗ್ಗೇಶ್ ಇರ್ಬೋದು, ಉಪೇಂದ್ರ ಇರ್ಬೋದು, ಈಗಾಗಲೇ ಬಂದು ಹೋಗಿದ್ದಾರೆ. ಅನೇಕ ನಟ ನಟಿಯರು ಕೂಡ ಬರ್ತಾ ಇದ್ದಾರೆ. ಎಲ್ರಿಗೂ ಕೂಡ ಒಂದು ಶಾಕಿಂಗ್ ನ್ಯೂಸ್ ಆಗಿರುತ್ತೆ. ಅಂದರೆ ಬೆಳಗ್ಗೆನೇ ಈ ಸುದ್ದಿಯನ್ನು ಕೇಳಿರೋದಲ್ವಾ, ಇನ್ನೂ ಕೂಡ ಕೆಲವ್ರಿಗೆ ಗೊತ್ತೇ ಇರಲ್ಲ ಅನಿಸುತ್ತೆ. ಬೇರೆ ಬೇರೆ ಕಡೆ ಶೂಟಿಂಗ್ಗೆ ಅಂತ ಹೋಗಿರ್ತಾರೆ, ಅವರೆಲ್ಲ ಬರೋದಕ್ಕೂ ಕೂಡ ಸಮಯ ಬೇಕಾಗುತ್ತೆ. ಸದ್ಯ ಅಂತಿಮ ದರ್ಶನಕ್ಕೆ ಸರೋಜಮ್ಮ ನಿವಾಸ, ಮಲ್ಲೇಶ್ವರಂನಲ್ಲಿ ಇರುವಂಥ ನಿವಾಸದ ಮುಂಭಾಗನೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತ್ಯಕ್ರಿಯೆಗೆ ಬೇಕಾದ ವ್ಯವಸ್ಥೆಯನ್ನು ಕೂಡ ಕೊಡಗೇಹಳ್ಳಿ ತೋಟದಲ್ಲಿ ಮಾಡಲಾಗಿದೆಯಂತೆ. ಅವರ ಪತಿ ಸಮಾಧಿಯ ಪಕ್ಕನೇ ಇವರ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಕಾಣ್ಬೇಕಲ್ಲ.
ಸರೋಜಮ್ಮ ಅವರು ನಿಧನರಾಗಿದ್ದು ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡವರು ಅನೇಕರು ಈಗಾಗಲೇ ಸಂತಾಪ ವ್ಯಕ್ತಪಡಿಸ್ತಾ ಇದ್ರು. ಹಿರಿಯ ನಟ ಅವಿನಾಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ನಿಜಕ್ಕೂ ಕೂಡ ಸರೋಜಮ್ಮ ಅವರ ನಿಧನ ತುಂಬಲಾರದ ನಷ್ಟ. ಆದರೆ ಒಂದು ಪರಿಪೂರ್ಣ ಜೀವನವನ್ನ ನಡೆಸಿದಂಥ ಅಮ್ಮ ತೀರ್ಕೊಂಡಿದ್ದಾರೆ. ಅವರ ಸಾಧನೆ ಇರ್ಬೋದು, ಅವ್ರ ಜೊತೆಗಿನ ಒಡನಾಟದ ಬಗ್ಗೆ ನೀವು ಮಾತನಾಡೋದಾದ್ರೆ. ನನಗೆ ಅವ್ರ ಜೊತೆ ನಾನು ಅಫ್ಕೋರ್ಸ್ ನಾನು ಬರೋದಕ್ಕೆ ನಾನು ಅವರೆಲ್ಲ ಅವ್ರ ಕೆರಿಯರ್ ಎಲ್ಲ ಮುಗಿಸ್ಬಿಟ್ಟಿದ್ರು. ಬಟ್ ಅವರು ನನ್ನ ತುಂಬಾ ಸರಿ ನಾನು ಭೇಟಿ ಮಾಡ್ತಾ ಇದ್ದೆ. ಜೊತೆಗೆ ನಮ್ಮ ಕಲಾವಿದರ ಸಂಘದಲ್ಲಿ ಅವರು ಕೂಡ ಇದ್ರು. ಹಾಗಾಗಿ ನನ್ಗೆ ಚೆನ್ನಾಗಿ ಪರಿಚಯ ಅವ್ರಿಗೆ. ಜೊತೆಗೆ ಸರೋಜಾದೇವಿ ಅಂತಂದ್ರೆ ಯಾರು ಪರಿಚಯ ಆಗ್ಬೇಕು, ಯಾಕಂದ್ರೆ ತುಂಬಾ ದೊಡ್ಡ ನಟಿ. ಆಮೇಲೆ ಸೂಪರ್ ಸ್ಟಾರ್ ಅಂತಾರಲ್ಲ, ಸೌತ್ ಇಂಡಿಯಾದಲ್ಲಿ, ಹಿಂದಿನಲ್ಲಿ ಎಲ್ಲವನ್ನೂ ನೋಡಿದಂತ ತುಂಬಾ ದೊಡ್ಡ ನಟಿ ಅವರು. ತುಂಬಾ ಒಳ್ಳೆಯವರು, ಯಾವಾಗಲೂ ವಿಚಾರಿಸೋರು, ವಂಡರ್ಫುಲ್ ಲೇಡಿ. ಹೋಗಿದ್ದು ತುಂಬಾ ದೊಡ್ಡ ಅನ್ಯಾಯ. ಅಫ್ಕೋರ್ಸ್ ಪರಿಪೂರ್ಣ ಜೀವನ ನಡೆಸಿದ್ದಾರೆ, ಎಲ್ಲಾ ಸೇರಿ. ಆದ್ರೂ ಕೂಡ ಕಳ್ಕೊಂಡಿದೀವಿ ಅನ್ನೋ ನೋವು ಎಲ್ಲರಿಗೂ ಇರುತ್ತೆ. ಇಟ್ಸ್ ಅ ಗ್ರೇಟ್ ಲಾಸ್, ಬಟ್ ಅ ಗ್ರೇಟ್ ಲೇಡಿ ಅಂಡ್ ಶಿ ಹ್ಯಾಡ್ ಅ ಕಂಪ್ಲೀಟ್ ಲೈಫ್ ಅಂಡ್ ಗಾಡ್ ಬ್ಲೆಸ್ ಹರ್. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಕೇಳ್ಕೊಳ್ತೀನಮ್ಮ. ನೀವೆಲ್ಲಿದ್ದೀರಾ ಸರ್? ಹೋಗ್ತಾ ಇದ್ದೀರಾ ಅಂತಿಮ ದರ್ಶನಕ್ಕೆ? ನಾನು ಹೋಗ್ಬೇಕು ಈಗ. ನಾನು ಮಾಡೋದಕ್ಕೆ ಹೋಗ್ತಾ ಇದೀವಿ. ಇನ್ನೊಂದು ಅರ್ಧ ಗಂಟೆ, ಈಗ ಒಂದು 10 ನಿಮಿಷ ಹೊರಡ್ತೀವಿ ನಾವು. ಓಕೆ ಸರ್, ಥ್ಯಾಂಕ್ ಯು TV5 ಜೊತೆ ಮಾತನಾಡಿದ್ದಕ್ಕೆ. ಅಭಿನಯ ಸರಸ್ವತಿ ಸರೋಜಾದೇವಿ ಅಂತ ಬಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಮನೆ ಮಾತಾಗಿದ್ರು. ಕಾರಣ ದೇವರ ಪಾತ್ರ ಅಂತ ಬಂದಾಗ ಆಗಿನ ಕಾಲದಲ್ಲಿ ಫೇಮಸ್ ಆಗಿದ್ದೇ ಇವರು. ಯಾವ ದೇವಿಯ ಪಾತ್ರ ಅಂತ ಬಂದರು, ಅದು ಪಾರ್ವತಿ ಆಗಿರ್ಬೋದು ಅಥವಾ ಕಾಳಿ ಆಗಿರ್ಬೋದು, ಯಾವುದೇ ದೇವರ ಪಾತ್ರ ಅಂತ ಬಂದರೂ ಕೂಡ ಬಹಳ ಜೀವ ತುಂಬುವಂಥ ಅಭಿನಯವನ್ನು ಮಾಡ್ತಾಯಿದ್ರು. ಹಾಗಾಗಿನೇ ಅವ್ರನ್ನ ಅಭಿನಯ ಸರಸ್ವತಿ ಅಂತಾನೆ ಕರೀತಾರೆ. ಇಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಗುರುತಿಸ್ಕೊಂಡಿದ್ದಿದೆಯಲ್ಲ ಕನ್ನಡದ ನಟಿ ಅಂತೇಳಿ. ಅದರಲ್ಲೂ ಕೂಡ ಮೊಟ್ಟ ಮೊದಲ ಬಾರಿಗೆ ಲೇಡಿ ಸೂಪರ್ ಸ್ಟಾರ್ ಅನ್ನುವಂಥ ಒಂದು ಪಟ್ಟ ಏನಿದೆ, ಆ ಪಟ್ಟ ಸಿಕ್ಕಿದ್ದು ಬಿ ಸರೋಜಾದೇವಿ ಅವರಿಗೇನೆ. ಈಗ ಬೇರೆ ಬೇರೆಯವರಿಗೆ ಸಿಗುತ್ತೆ. ಆದರೆ ಆಗಿನ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾಗಳನ್ನ ಮಾಡೋದು ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾದಿಂದ ಶುರುವಾದಂಥ ಅವರ ಜರ್ನಿ ಕಲರ್ಫುಲ್ ಜರ್ನಿಯಲ್ಲಿ ಎಂಡ್ ಆಗಿದೆ. ಅನೇಕ ಸಿನಿಮಾಗಳನ್ನು ನಟಿಸಿ 200ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಟಿಸೋದ್ರ ಮೂಲಕ ತಮ್ಮದೇ ಆದಂಥ ಛಾಪು ಮೂಡಿಸಿದ್ದು ಸರೋಜಾ ಅಮ್ಮ. ಕೊನೆಯದಾಗಿ ಅವರು ನಟ ಸಾರ್ವಭೌಮ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಅದು ಪುನೀತ್ ರಾಜ್ಕುಮಾರ್ ಅವರ ಅಭಿನಯದ ಸಿನಿಮಾ. ಈಗ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ, ಜೊತೆಗೆ ಅಮ್ಮ ಸರೋಜಾದೇವಿ ಅವರು ಕೂಡ ಇಲ್ಲ. ಇವರ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ ಯಾವತ್ತೂ ಜೀವಂತವಾಗಿರುತ್ತೆ, ಯಾವತ್ತೂ ಕೂಡ ನೆನೀತಾರೆ. ಕಲಾವಿದರು ಯಾವತ್ತೂ ಕೂಡ ಅವರಿಗೆ ಸಾವೇ ಇಲ್ಲ. ಯಾಕೆಂದರೆ ಅವರು ಮಾಡಿದಂಥ ಸಿನಿಮಾಗಳು, ಅವರು ಸತ್ತು ಎಷ್ಟೇ ವರ್ಷಗಳಾದರೂ ಕೂಡ ಪ್ರತಿಯೊಬ್ಬರ ಮನೆ TV ಗಳಲ್ಲಿ, ಮೊಬೈಲ್ಗಳಲ್ಲಿ ಬರ್ತಾನೆ ಇರುತ್ತೆ, ನೋಡ್ತಾನೆ ಇರ್ತಾರೆ, ಆಗಲೂ ಕೂಡ ನೆನೀತಾ ಇರ್ತಾರೆ. ಹಾಗಾಗಿ ಅವರು ಎಂದಿಗೂ ಕೂಡ ಜೀವಂತ ಅಂತಲೇ ಹೇಳ್ಬೋದು. ಜೊತೆಗಿರದ ಜೀವ ಎಂದಿಗೂ ಜೀವಂತ ಅನ್ನುವಂತೆ ಒಂದು ಕಡೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾಗಿದ್ದಾರೆ, ಮತ್ತೊಂದು ಕಡೆ ಅವರಿಗೆ ಅಮ್ಮ ಅಂತ ಗುರುತಿಸ್ಕೊಳ್ತಾ ಇದ್ದಂಥವರು ಸರೋಜಾ ಅಮ್ಮ ಅವರು ಕೂಡ ನಿಧನರಾಗಿದ್ದಾರೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಅನ್ನುವಂಥ ಹಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಪುಟ್ಟ ಮಗುವಾಗಿ ಸರೋಜಾ ಅಮ್ಮ ಅವರ ತಾಯಿಯಾಗಿ ಅಭಿನಯಿಸಿದರು. ಈಗ ಅಮ್ಮ ಮಗ ಇಬ್ಬರೂ ಕೂಡ ಇಲ್ಲ. ಸರೋಜಾ ಅಮ್ಮ ಅವರ ಸಾಧನೆ, ಅವರ ಸೇವೆ ಪ್ರತಿಯೊಬ್ಬರೂ ಕೂಡ ನೆನೆಯುವಂಥದ್ದೇ. 200 ಸಿನಿಮಾಗಳಲ್ಲಿ ನಟಿಸೋದ್ರ ಮೂಲಕ, ಬೇರೆ ಬೇರೆಯ ಪಾತ್ರಗಳನ್ನು ಮಾಡೋದ್ರ ಮೂಲಕ ಜನರನ್ನು ರಂಜಿಸಿದಂಥ ಅಮ್ಮ ಸರೋಜಾದೇವಿ ಅವರು ಇನ್ನಿಲ್ಲ. ಮಲ್ಲೇಶ್ವರಂ ನಿವಾಸದಲ್ಲಿನೇ ಅವರು ನಿಧನರಾಗಿರೋದು. ಅವರ ನಿವಾಸದ ಮುಂದೆನೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅನೇಕರು ಅವರ ನಿವಾಸಕ್ಕೆ ಹೋಗಿ ಅಂತಿಮ ದರ್ಶನ ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಬೇಕಾದ ಸಿದ್ಧತೆಯೂ ಕೂಡ ನಡೀತಾ ಇದೆ. ಒಕ್ಕಲಿಗ ಸಮುದಾಯದ ಸಂಪ್ರದಾಯದ ರೀತಿಯಲ್ಲೇ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಸರೋಜಮ್ಮ ಮಾಡಿದಂಥ ಸಾಧನೆಗಳನ್ನು ಇವತ್ತೊಂದು ದಿನ ನೆನೆಯೋದಲ್ಲ, ಯಾವಾಗಲೂ ಕೂಡ ಅವರ ಸಾಧನೆಗಳು ಜೀವಂತವಾಗಿಯೇ ಇರುತ್ತೆ. ಮಾಡಿದಂಥ ಸಿನಿಮಾಗಳು ಯಾವಾಗಲೂ ಜೀವಂತವಾಗಿಯೇ ಇರುತ್ತೆ. ಪ್ರತಿಭಾವಂತೆ ಕಲಾವಿದೆ ಅವಳು. ಕನ್ನಡದಲ್ಲಿ, ತಮಿಳಿನಲ್ಲಿ ಮತ್ತು ತೆಲುಗಿನಲ್ಲಿ ಅನೇಕ ಹಿಂದಿನಲ್ಲೂ ಮಾಡಿದ್ದಾರೆ, ಹಿಂದಿನಲ್ಲಿ ಕೂಡ ಮಾಡಿದ್ದಾರೆ. ಸೊ ಅವರು ಒಬ್ಬ ಅಪ್ರತಿಮ ಕಲಾವಿದೆ.
ಅಂಥವರು ಇವತ್ತು ಕಲಾ ಜಗತ್ತು ಅವಳ ಎಮ್ಮನ ಬಿ ಸರೋಜದೇವಿಯವರ ಸಾವಿನಿಂದ ಬಡವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬದವರಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ.